ಸಾಧಕ ಕಾಮಕ ಪಶು ಪಕ್ಕದಲ್ಲೇ ನಿಂತಿರ್ಬೇಕಾದ್ರೆ ನನ್ನನ್ನು ಏನ್ರಿ ಕೇಳ್ತಾ ಇದ್ದೀರಾ? ಕೇಳಿ ತಿಳ್ಕೊಳ್ಳಿ ನಿಮ್ಮ ವಂಶೋದ್ಧಾರಕನನ್ನ. ವಿಷಯ ಏನು ಅಂತ ನೀನಾದ್ರೂ ಹೇಳ್ಬಾರ್ದೇನೋ? ಅಪ್ಪ ನಿಮ್ಗೆ ಏನೂ ಗೊತ್ತಿಲ್ಲ. ಪ್ರಿನ್ಸಿಪಾಲ್ ಸರ್ ಬಂದವರು ಹೇಳಿದ್ರೆ ಕೇಳಿದ್ರೆ ಹೊಡಿತಾ ಇದ್ದಾರೆ. ಮಾಡಿದ ತಪ್ಪನ್ನು ಮುಚ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟಿದ್ದೆ, ಆದ್ರೆ ಮೋರಕ್ಕೆಂತ ಹಾಗೆ ಮಗನೇ ಅಮ್ಮ ಬಂದಿ ಏನ್ ನಡೀತು ಅಂತ ನೀನೇ ಹೇಳಬೇಕು. ಧೈರ್ಯವಾಗಿ ಹೇಳು, ಯಾರಮ್ಮ ನೀನು ಯಾರ ಮಗಳೆಂದು ಹೇಳಲು ನಿನ್ನನ್ನು ಅಲ್ಲಿಂದ ಇಲ್ಲಿವರೆಗೂ ಕರೆ ತಂದಿಲ್ಲ. ಆ ಪಾಪಿಯಿಂದ ನಿನಗಾದ ಅನ್ಯಾಯವನ್ನಷ್ಟೇ ಇವ್ರ ಮುಂದೆ ಹೇಳೋ. ಪರಮೇಶ್ವರನವರೇ, ಯಾರು ಈ ಮಗು ಕಂಡ ಕ್ಷಣ ನನ್ನ ಕರುಳು ಏನೋ ಒಂಥರ ಮಿಡಿತಾ ಇದೆಯಲ್ರಿ? ಮಿಡಿಯುತ್ತೇನೆ, ನಿಮ್ಮ ಕರಳು ಮಿಡಿಯುತ್ತೆ. ಯಾಕೆಂದ್ರೆ ನಿಮ್ಮ ಮಗನ ಕಾಮ ವಿಪಾಶಕ್ಕೆ ಬಲಿಯಾಗಿ ರಕ್ತ ಹಂಚಿಕೊಂಡು ಬಂದು ನಿಂತಿದ್ದಾಳಲ್ಲ, ನಿಮ್ಮ ಕರಳು ಮಿಡಿದೆ ಇನ್ನೇನ್ ಮಾಡುತ್ತೆ? ಬಸವಶಪ್ಪ, ಇಂತಹ ಮುಗ್ಧ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡಿ ಸಮಾಜದಲ್ಲಿ ಕೈ ಬಿಟ್ರೆ ನಾಳೆ ಅವ್ರು ಯಾಕೆ ಸಮಾಜದಲ್ಲಿ ತಲೆ ಎತ್ತಿ ಬದುಕಬೇಕು? ಮಾತಾಡ್ರಿ ಬಸವಶಪ್ಪ. ವಿಷಯ ಏನು ಅಂತ ನೀನಾದ್ರೂ ಹೇಳ್ಬಾರ್ದೇನಮ್ಮ? ತಂದೆಯನ್ನು ಕಳೆದುಕೊಂಡು ತಾಯಿ ಆಶ್ರಯದಲ್ಲಿ ಬೆಳೆದ ಅನಾಥಳು ಸರ್. ತನ್ನ ಮಗಳ ಬಂಗಾರವಾಗಿರ್ಲಿ ಅಂತ ಇದೇ ಊರು ಹಾಸ್ಟೆಲ್ ಅಲ್ಲಿ ಕಲಿಯೋದಕ್ಕೆ ಬಿಟ್ಟಿದ್ರು. ಕಾಲೇಜಿನಲ್ಲಿ ಚೂಡಾಯಿಸ್ತಿದ್ದ ನಿಮ್ಮ ಮಗ ಭರತ್, ನಿಮ್ಮ ಮಗ ಭರತ್ ನನ್ನ ಶೀಲನ ಹಾಳು ಮಾಡ್ಬಿಟ್ಟಿದ್ದ. ಬಸವಶಪ್ಪ, ಹೇಳಿದ್ರೇನ್ರಿ ನಿಮ್ಮ ಮಗನ ಪೌರುಷ ಪರಾಕ್ರಮದ ಪುಣ್ಯ ಕಥೆಯನ್ನ? ಬಸವಶಪ್ಪ, ನಿಮ್ಮ ಮಗ ಮಾಡಿದ ತಪ್ಪಿಗಾಗಿ ಈ ಹುಡುಗಿನ ನಿಮ್ಮ ಮನೆ ಸೊಸೆಯನ್ನಾಗಿ ಮಾಡ್ಕೊಳ್ತೀರನ್ರಿ? ಮಾತಾಡ್ರಿ ಬಸವಶಪ್ಪ. ಬಾರೋ ಹೀಗೆ ಬಾರೋ. ಆ ಹುಡುಗಿ ಹೇಳ್ತಾರ ಮಾತು ನಿಜನ? ಸುಳ್ಳು ಕೊಡಪ್ಪ. ಅವಳು ಹೇಳ್ತಾ ಇರೋದು ನಿಜ ಏನು? ಕೈ ಎತ್ತುವ ಅಧಿಕಾರ ನನಗಿಲ್ಲ ನಿನ್ನ ಮೇಲೆ. ಯಾಕೆಂದರೆ ನಿನ್ನ ಮೇಲಿನ ನಿನ್ನ ತಂದೆಯ ಪ್ರೇಮ ಪಾಶ ಕೈ ಎತ್ತಿದವರ ಕೊರಳಿಗೆ ಯಮಪಾಶವಾಗಿ ಬಿಟ್ಟಿದೆ. ಭರತ್, ಸುತ್ತಲೂ ಹತ್ತು ಹಳ್ಳಿಗೆ ಈ ನಮ್ಮ ಮನೆತನ ಕೈ ಎತ್ತಿ ದಾನ ಮಾಡಿದ ದಯಾವಂತರ ಮನೆತನ. ಈಗ ಇನ್ನೇನು ನೀಚ ಕೃತಿಯಿಂದ ನಮ್ಮ ಮನೆತನಕ್ಕೆ ಮಸಿ ಹತ್ತಿದರೆ ಸತ್ತು ಸ್ವರ್ಗದಲ್ಲಿರುವ ನನ್ನ ಹೆತ್ತವರ ಆತ್ಮ ಛಿದ್ರವಾಗುತ್ತೆ ಭರತ್, ಛಿದ್ರವಾಗುತ್ತೆ. ಹಲೋ, ಆ ವಿಷಯ ಕೇಳೋದಕ್ಕೆ ನಮಗೆ ಇಷ್ಟೊಂದು ಸಂಕಟವಾಗ್ತಿರ್ಬೇಕಾದ್ರೆ ಪಾಪ ಆ ಹುಡುಗಿನ ಹೆತ್ತವರಿಗೆ ಈ ವಿಷಯ ಏನಾದ್ರು ಗೊತ್ತಾದ್ರೆ ಅವರು ಜೀವಂತ ಸತ್ತು ಹೋಗ್ತಾರೆ ಭರತ್, ಸತ್ಯ ಹೋಗ್ತಾರೆ. ಗೊತ್ತಾಗುದಿಲ್ಲಮ್ಮ. ಒಂದು ವೇಳೆ ಈ ಘಟನೆ ನಿನ್ನಿಂದ ನಡೆದಿದ್ದೇ ನಿಜವಾಗಿದ್ದಲ್ಲಿ ಅವಳಿಗೆ ಬಾಳು ಕೊಡಲು ಮುಂದಾಗ ಅವಳನ್ನ ಮದುವೆಯಾಗುವ ಮನಸ್ಸು ಮಾಡು. ನಿನ್ನ ತಂದೆಗೆ ಅಂದ್ರೆ ನನ್ನ ತಮ್ಮನಿಗೆ ನಾ ಎಲ್ಲ ವಿಷಯ ತಿಳಿಸಿ ವಿಜೃಂಭಣೆಯಿಂದ ನಿನ್ನಿಬ್ಬರ ಮದುವೆನ ನೆರವೇರಿಸ್ತೀನಿ. ಒಪ್ಕೋತ್ಯ ಮಗ? ಒಪ್ಕೊಳ್ಳೋವೇ? ಏನ್ ದೊಡ್ಡಪ್ಪ ನೀವು ನಮ್ಮ ಅಂತಸ್ತಿನ ಆಮಿಷಕ್ಕೆ ಆಸೆಪಟ್ಟು ಕಂಡವರೆಲ್ಲ ನನ್ನ ಕೈ ಹಿಡ್ತೀನಿ ಅಂತ ಮುಂದೆ ಬಂದ್ರೆ ಅವ್ರನ್ನೆಲ್ಲ ತಂದು ನನ್ನ ಕೊರಳಿಗೆ ಕಟ್ಟಬೇಕಂತ ಮಾಡ್ತೀನಿ. ನಮ್ ಡ್ಯಾಡಿ ಮನೇಲಿ ಇಲ್ಲ ಅಂತ ತಿಳಿದು ನೀವು ಪ್ರಿನ್ಸಿಪಾಲ್ ಸರ್ ಸುಮ್ಮನೆ ಹೊಡಿತಾ ಇದ್ರೇನ್ರಿ? ಹೋಗ್ತೀನಿ, ನಮ್ ಡ್ಯಾಡಿ ಕರ್ಕೊಂಡು ಬರ್ತೀನಿ. ಕರ್ಕೊಂಡು ಬಂದು ನಿಮ್ಮಿಬ್ಬರಿಗೆ ತಕ್ಕ ಪಾಠ ಕಲಿಸ್ದೆ ಹೋದ್ರೆ ನಾನು ಈ ಮನೆಯಲ್ಲಿ ಹುಟ್ಟಿ ಸಾಕವೆಂದು ದೊಡ್ಡಪ್ಪ.
ಹಾ. ದೊಡ್ಡಪ್ಪ ಪ್ರಿನ್ಸಿಪಾಲ್ ಸರ್ ಜಗ್ಗೂರು ಹೊಡಿತಾರಣ್ಣ. ಹೊರತುಡಿ ಯಾಕೆ ಹೊಡಿತಾ ಇದ್ದೀರಿ? ಏನ್ ಮಾಡ್ತಾರೆ ಮಗ? ಲೇ ತಮ್ಮ, ಇಂಥ ನೀಚ ನನ್ನ ಮಗನಿಗೆ ಜನ್ಮ ಕೊಡೋದಕ್ಕಿಂತ ನಿನ್ನ ಹೆಂಡತಿ ಬಂಜೆ ಆಗಿದ್ರೆ ಎಷ್ಟೋ ಚೆನ್ನಾಗಿತ್ತಲ್ಲೋ. ಆಗತ್ತಾದ್ರೆ ಏನು ಹೇಳಪ್ಪ. ಅದನ್ನು ನಾನೇ ಬಾಯಿ ಬಿಟ್ಟು ಹೇಳ್ಬೇಕಾ? ಇಲ್ಲಿ ಬಂದಿರ್ತಾರೆ ನೋಡು ಪ್ರಿನ್ಸಿಪಾಲ್ ಪರಮೇಶಪ್ಪನವರು, ಅವ್ರನ್ನೇ ಕೇಳಿ ಹೇಳ್ತಾರೆ. ಓಹೋ, ಪ್ರಿನ್ಸಿಪಾಲ್ ಪರಮೇಶ್ವರವರು. ನನ್ನ ಮಗ ಭರತ್ ಏನಂತ ಅಪರಾಧ ಮಾಡಿದ್ದಾರೆ ಅಂತ ಇಲ್ಲಿವರೆಗೆ ಬಂದಿದ್ದೀರಿ? ಹೇಳಿ ಸರ್. ಹೇಳಿ ಸರ್. ಮಿಸ್ಟರ್ ಅಮರೇಶ್, ಇವರ ಒನ್ ಆಫ್ ದಿ ಫೇಮಸ್ ಅಡ್ವೊಕೇಟ್ ಇನ್ ಅವರ್ ಸಿಟಿ. ನಿಮ್ಮೆದುರಿಗೆ ನಿಂತು ಮಾತನಾಡೋ ಎದೆಗಾರಿಕೆ ನನ್ನಲ್ಲಿ ಇಲ್ಲ. ಆದ್ರೆ ನಿಮ್ಮ ಮಗ ಮಾಡಿದ ಅನ್ಯಾಯಕ್ಕಾಗಿ ಈ ಮನೆತನ ಅಷ್ಟೇ ಅಲ್ಲ, ಇಡೀ ಊರಿಗೂರೇ ತಲೆ ತಗ್ಗಿಸೋ ಸಂದರ್ಭ ಬರುತ್ತೆ ಅಂತ ನಾನು ಯಾಕ್ರಿ ಹೇಳಿ? ಅಂತ ಅಪರಾಧ ನನ್ನ ಮಗನಿಗೆ ಏನಾಗಿದೆ? ಅಪರಾಧ ಅಪರಾಧ. ಮಗನೆಂಬ ಮಮಕಾರದ ಮುಸುಕನ್ನ ಸರಿಸಿ ಸ್ವಲ್ಪ ನಿಮ್ಮ ಮನಸ್ಸನ್ನ ತೊಳೆದು ನೋಡಿ.